ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇದು 4ನೇ ವಿಡಿಯೋ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 4ನೇ ವಿಡಿಯೋ ಆಗಿರ್ತದೆ. ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮ್ ಅನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಕ್ವಶನ್ಸ್ ಹೋಗೋಣಂತ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಬರ್ರಿ. ಫಸ್ಟ್ ಕ್ವಶನ್ ಏನದ? ಫಸ್ಟ್ ಕ್ವಶನ್ 4096 ವರ್ಗಮೂಲ ಕಂಡುಹಿಡಿರಿ ಅಂತ ಕ್ವಶನ್ ಐತಿ. ರೂಟ್ 4096 ವರ್ಗಮೂಲ ಕಂಡುಹಿಡಿರಿ ಅಂತ ಕ್ವಶನ್ ಐತಿ. ಈ ರೀತಿ ಕ್ವಶನ್ ಇದ್ದಾಗ ನಾವು ಪೈಲ್ ಏನ್ ಮಾಡ್ಬೇಕ? ಆಪ್ಷನ್ ನೋಡ್ಬೇಕು. ಈ ರೀತಿ ಡಿವಿಷನ್ ಮೆಥಡ್ ಬರ್ತೈತಿ 4096 ಇದನ್ನ ಡಿವಿಷನ್ ಮೆಥಡ್ ನಾನು ನಿಮ್ಗೆ ಹೇಳ್ತೀನಿ. ಅದ್ರ ಪೈಲ್ ಆಪ್ಷನ್ ನೋಡ್ಬೇಕು. ನಾವು ಆಪ್ಷನ್ ನೋಡ್ರಿ, ಬಿಡಿಸ್ತಾನ ಇಲ್ಲಿ ಏನೈತಿ ಆ ರೀತಿ ಆರ್ ಬರ್ಬೇಕು ನಮಗೆ. ಇದು 6 36 ಇದು ಬಿಡಿಸ್ತಂದ 6 ಬರತೈತಿ. 4 4 16 ಇದು ಬಿಡಿಸ್ತಂದಾಗ 6 ಬರತೈತಿ. 5 5 25 ಇದ ಬಿಡಿಸ್ತಂದಾಗ 5 ಬರತೈತಿ. ಈ ಆಪ್ಷನ್ ಹೋಯ್ತು. ಇದಂತೂ ಲಾಸ್ಟ್ 0 ಬರ್ತೈತಿ. ಇದು ಆಪ್ಷನ್ ಹೋಯ್ತು. ನಮ್ಗೆ ಏನಾದ್ರೂ ಕೂಡ ಈ ಆಪ್ಷನ್ ಆಗ್ಬೇಕು, ಇಲ್ಲ ಅಂತಂದ್ರೆ ಈ ಆಪ್ಷನ್ ಆಗ್ಬೇಕು. ಓಕೆ, ಈ ಆಪ್ಷನ್ ಒಳಗೆ ನಾವು ಅಷ್ಟೇ ನೋಡ್ಕೋಬೇಕು. ಈ ಪಟ ಆಪ್ಷನ್ ಅನ್ನು ಇಂಟು ಮಾಡ್ಕೊಂಡು ನೋಡ್ಕೋಬಹುದು. ಇಲ್ಲ ಅಂತಂದ್ರೆ ಆಪ್ಷನ್ ನಾಗ ಏನಾದ್ರು ಬಿಡಿಸ್ತಂದ 6 ಬರೋಂತ ಸಂಖ್ಯೆ ಒಂದಾಗಿತ್ತಂದ್ರೆ ಅದ ಸಂಖ್ಯೆ ಆನ್ಸರ್ ಆಗಿರ್ಬೇಕು. ಇಲ್ಲಿ 2 ಅದಾವ, ಇದ್ರೊಳಗ ಇದಾಗಿರ್ಬೇಕು, ಇಲ್ಲ ಅಂತಂದ್ರೆ ಇದಾಗಿರ್ಬೇಕು. 64 ಆಗಿರ್ಬೇಕು, ಇಲ್ಲಾಂದ್ರೆ 36 ಆಗಿರ್ಬೇಕು. ಹಾಗಿದ್ರ ಇಲ್ಲಿ ನೋಡೋಣ ಬರ್ರಿ. ಈಗ ಈ ಕಡೆ ಇದನ್ನ ವರ್ಗಮೂಲ ಕಂಡು ಹಿಡಿಬೇಕಾದ್ರೆ ಆ ಕಡೆಯಿಂದ 2 ಭಾಗ ಮಾಡ್ಕೊಂಡು ಬರ್ಬೇಕು. 2 ಸಂಖ್ಯೆ ಕೂಡ ಒಂದು ಭಾಗ, ಇದೊಂದು ಭಾಗ, ಇದೊಂದು ಭಾಗ. ಇಲ್ಲಿ ನೋಡ್ರಿ, ಇಲ್ಲಿ 40 ಐತಿ. 40 ಅಂದ್ರ ಅದಕ್ಕಿಂತ ಚಿಕ್ಕ ಸಂಖ್ಯೆ ಆಗಿರ್ಬೇಕು. ಬಟ್ ಏನಾಗಿರ್ಬೇಕ? ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೇಕ. ಏನ? ಈಗ 3 3 9, 4 4 16, 5 5 25, 6 6 36, 7 7 ಅಂದ್ರ 49 ಆಕೈತಿ. ಇಲ್ಲಿ 40 ಐತಿ, 49 ಆಗ್ತೈತಿ. ಹಾಗಿದ್ರೆ 6 ತಗೋರಿ. 6 6 ಎಷ್ಟು? 36. ಇಷ್ಟು ಬರ್ಕೋದು. ಇದಕ್ಕಿಂತ ಚಿಕ್ಕ ಸಂಖ್ಯೆ ಇರ್ಬೇಕ. ಈಗ 5 5 25 ಆಕೈತೆ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಆಕೈತೆ. ಇದಕ್ಕಿಂತ ಚಿಕ್ಕ ಸಂಖ್ಯೆನಾಗಿರ್ಬೇಕು, ಇದಕ್ಕ ನಿಯರ್ ಇರ್ಬೇಕು. ನಿಯರ್ ಅಂದ್ರೆ ಯಾವ್ದು? ಈಗ 6 6 36. ಓಕೆ, ಈಗ 40ರಾಗ 36ನ ಕಳೆದ ಎಷ್ಟು ಉಳಿತೈತಿ? 4 ಉಳಿತು. ಓಕೆ, 4 ಉಳಿತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇವೆರಡು ಕೇಳ್ಕೋಬೇಕಿಲ್ಲ. 96 ಕೇಳ್ಕೋನಿ. ನಂತರ ಏನ್ ಮಾಡ್ಬೇಕಂದ್ರೆ ಈ 6ನ ಇಲ್ಲಿ ತಗೊಂಬಂದ ಪ್ಲಸ್ ಮಾಡ್ಬೇಕ. 6 6 ಎಷ್ಟು? 12. ನೆಕ್ಸ್ಟ್ ಯಾವ ರೀತಿ ಅಂತಂದ್ರೆ ಈಗ 12 ಐತೆ. ಇವ 12 ಮುಂದ 1 ತೊಂದ್ರೆ ಇಂಟು 1 ಮಾಡ್ಬೇಕು. ಓಕೆ, 12 ಮುಂದ 2 ತೊಂದ್ರೆ ಅಂದ್ರ ಇಂಟು 2 ಮಾಡ್ಬೇಕು. 12 ಮುಂದ 3 ತಗೊಂಡ್ರ ಇಂಟು 3 ಮಾಡ್ಬೇಕು. 12 ಮುಂದ 3 ತಗೊಂಡ ಇಂಟು 4 ಮಾಡೋಂಗಿಲ್ಲ. ಓಕೆ, ಈ ರೀತಿ ಮಾಡ್ಬೇಕಾ? ಹಾಗಿದ್ರ ಇಷ್ಟು ಮಾಡಿದ ನಂತರ ನಮ್ಗೆ ಏನ್ ಬರ್ಬೇಕಾದ? 496 ಬರ್ಬೇಕ. ಈಗ 12 ಮುಂದ ನಾ ಏನ್ ತಗೋತೀನಿ ಅಂತಂದ್ರ 12 ಮುಂದ 3 ತಗೋತೀನಿ. 3 ಇಂಟು ಮಾಡಿ. 3 3 9, 3 2 6, 3 1 3. ಇಲ್ಲಿ 369 ಬಂತ. ಇಲ್ಲಿ ಎಷ್ಟೈತಿ? 496 ಐತಿ. ಓಕೆ, ಇದು ಬರಂಗಿಲ್ಲ. ನೆಕ್ಸ್ಟ್ 12 ಮುಂದ 4 ತಗೋತೀನಿ. ಈಗ 4 ತಂದ್ರೆ 4 ಇಂಟು ಮಾಡ್ತೀನಿ. 4 4 16, 4 2 8, 9, 4 1 4. 496 ಬಂತು. ಇಲ್ಲಿ 496 ಐತಿ. ನಾ ಎಷ್ಟು ತಗೊಂಡಿನಿ? ಇಲ್ಲಿ 4 ತಗೊಂಡಿನಿ. ಹಾಗಿದ್ರೆ 124, 4 496, 0 0 0. ಹಾಗಿದ್ರೆ ನಮ್ದ ಸರಿಯಾದ ಪರ್ಫೆಕ್ಟ್ ಸ್ಕ್ವೇರ್ ಯಾವ್ದು ಅಂತಂದ್ರ 64 ಇಲ್ಲಿ ಬಂತ ನೋಡ್ರಿ. ಇದ 64 ನಮ್ದ ಸರಿ ಉತ್ತರ. 64 ಸರಿ ಉತ್ತರ ಆಗ್ತದ. ಆಪ್ಷನ್ ನಂಬರ್ B2 64 ನಮ್ದ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಏನದ ನೋಡ್ರಿ. ನೆಕ್ಸ್ಟ್ 140ರಲ್ಲಿ 30% ಈಕ್ವಲ್ ಟು 840ರಲ್ಲಿ X% ಆದರೆ X ನ ಮೌಲ್ಯ ಎಷ್ಟು ಅಂತ ಕ್ವಶನ್ ಕೇಳಕತ್ತಾರ. ಈ ರೀತಿ ಕ್ವಶನ್ ಬಂದಾಗ ಏನ್ ಮಾಡ್ರಿ? 140ರಲ್ಲಿ ಅಂದ್ರೆ ಏನ? ಇಂಟು 30% ಅಂದ್ರೆ ಪರ್ಸೆಂಟ್ ಅಂದ್ರೆ 100 ಅಂದಾಗ ಡಿವೈಡೆಡ್ ಬೈ 100. ಓಕೆ, ಇಲ್ಲಿ ಈಕ್ವಲ್ ಟು ಬರ್ಕೊಡ್ರಿ. 840ರಲ್ಲಿ ಅಂದ್ರ ಇಂಟು X ಬರ್ಕೋರಿ. X ಡಿವೈಡೆಡ್ ಬೈ ಪರ್ಸೆಂಟ್ ಅಂದ್ರೆ 100. ಓಕೆ, ಇಷ್ಟ ಆದ ನಂತರ ಏನ್ ಮಾಡ್ರಿ ಅಂತಂದ್ರ ಕಟ್ ತಡ್ಕೋರಿ. 0 0 ಕ್ಯಾನ್ಸಲ್. ಓಕೆ, ಇವ್ 2 ಮಗ್ಲಿ ಹೋಗ್ತಾವ. 2 5 10, 2 4 8, 2 2 4. ಓಕೆ, ಇದನ್ನ ಕಟ್ ತಡ್ಕೋರಿ. 0 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಇಷ್ಟ ಆದ ನಂತರ
ಇದನ್ನ ಕಟ್ತಾಡಕ್ ಬರಂಗಿಲ್ಲ. ಮತ್ತೆ ಇಲ್ಲಿ ಈಕ್ವಲ್ ಟು ಐತಿ, ನಮ್ಗೆ ಏನ್ ಬೇಕಾಯ್ತು ಈಗ ಎಕ್ಸ್ ವ್ಯಾಲ್ಯೂ ಬೇಕಾಯ್ತಿ. ಎಕ್ಸ್ ವ್ಯಾಲ್ಯೂ ಬೇಕಾಯ್ತಂದ್ರ ಇದನ್ನ ಈ ಕಡೆ ತಗೊಳ್ರಿ, ಇದನ್ನ ಮ್ಯಾಲ ತಗೊಳ್ರಿ. ಅಂದ್ರ ಇಲ್ಲಿ ಎಷ್ಟೈತಿ ಮ್ಯಾಗ 14 ಉಳಿದೈತಿ. 14 ಇಂಟು ನೆಕ್ಸ್ಟ್ ಏನೈತಿ 3 ಉಳಿದೈತಿ ಇಂಟು ಇದು ಮ್ಯಾಗ ಬರ್ತೈತಿ. ಎಷ್ಟು ಬರ್ತೈತಿ ಮ್ಯಾಗ 5 ಮುಗಿತ. ಡಿವೈಡೆಡ್ ಬೈ ಇದನ್ನ ಕೆಳಗ್ ತಗೋರಿ, 42 ಕೆಳಗ್ ಬಂತ, ಇಲ್ಲಿ ಏನೂ ಇಲ್ಲ. ಓಕೆ, ನೆಕ್ಸ್ಟ್ 14 ಒಂದ್ಲೆ 14, 14 ಮೂರ್ಲೆ 42, 3 ಒಂದ್ಲೆ 3, 3 ಒಂದ್ಲೆ 3 ಆಗಿದ್ರ ಆನ್ಸರ್ ಏನಾಗುತ್ತೆ ಅಂದ್ರೆ 5 ಒಂದ್ಲೆ 5, 5 ಅನ್ನೋದು ಸರಿ ಉತ್ತರ ಆಗ್ತದ. ಆ ಎಕ್ಸ್ ನ ಮೌಲ್ಯ ಏನಂತಂದ್ರೆ 5 ಅನ್ನೋದು ಆಗ್ತೈತೆ. ಆಪ್ಷನ್ ನಂಬರ್ ಎ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಮೊತ್ತವು 8 ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತದೆ, ಹಾಗಾದ್ರೆ ವಾರ್ಷಿಕ ಶೇಕಡಾ ದರ ಎಷ್ಟು ಅಂತ ಕೇಳ್ತಾರೆ. ಬಡ್ಡಿ ದರ, ಶೇಕಡಾ ದರ ಅಂದ್ರೆ ಏನ? ಬಡ್ಡಿ ದರ ಅಂದ್ರೆ ಒಂದ, ಶೇಕಡಾ ದರ ಅಂದ್ರೂ ಒಂದ. ಇದ ಸಿಂಪಲ್ ಇಂಟ್ರೆಸ್ಟ್ ಮ್ಯಾಗ ಐತಿ. ಓಕೆ, ಈಗ ನೋಡ್ರಿ ಇದನ್ನ ಟ್ರೈ ಮಾಡಿ ನೋಡ್ರಿ, ನೀವು ಬಿಡಿಸಿ ನೋಡ್ರಿ. ಏನದ ಇದು? ಒಂದು ಮೊತ್ತವು 8 ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತದೆ. ನಮಗ ಪರ್ಸೆಂಟೇಜ್ ಕಂಡಿಡ್ಯಾಕ ನಮ್ಗೇನ್ ಬೇಕು? ಪ್ರಿನ್ಸಿಪಲ್ ಬೇಕು, ಟೈಮ್ ಬೇಕು, ರೇಟ್ ಬೇಕು, ಎಸ್ ಐ ಬೇಕು. ಈ ಮೂರದ್ರೊಳಗ ಈ 4 3 ಸಿಕ್ಕ್ರ ಒಂದ್ ಕಂಡು ಹಿಡಿಬಹುದು ನಾವು. ಪ್ರಿನ್ಸಿಪಲ್, ಟೈಮ್, ಎಸ್ ಐ ಸಿಕ್ಕ್ರ ರೇಟ್ ಕಂಡು ಹಿಡಿಬಹುದು. ಪ್ರಿನ್ಸಿಪಲ್, ರೇಟ್, ಎಸ್ ಐ ಸಿಕ್ಕ್ರ ಟೈಮ್ ಕಂಡು ಹಿಡಿಬಹುದು. ಪ್ರಿನ್ಸಿಪಲ್, ರೇಟ್, ಟೈಮ್ ಸಿಕ್ಕ್ರ ಎಸ್ ಐ ಕಂಡು ಹಿಡಿಬಹುದು. ನಮ್ಗೆ ಇಲ್ಲಿ ಏನ್ ಕೊಟ್ಟಾರ? ಜಸ್ಟ್ 8 ವರ್ಷ ಅಷ್ಟ ಕೊಟ್ಟಾರ. ಪ್ರಿನ್ಸಿಪಲ್ ಗೊತ್ತಿಲ್ಲ ನಮಗ. ಪ್ರಿನ್ಸಿಪಲ್ ನಮ್ಗೆ ಗೊತ್ತಿಲ್ಲ ಅಂದ್ರ 100 ಇಟ್ಕೊಡ್ರಿ. 100 ಇಟ್ಕೊಂಡ್ ನಂತರ ಏನ್ ಹೇಳ್ತಾರ ಅವ್ರ? ದ್ವಿಗುಣಗೊಳ್ಳುತ್ತದೆ ಅನ್ನತಾರ. ದ್ವಿಗುಣಗೊಳ್ಳುತ್ತದೆ ಅಂದ್ರೆ ಎಷ್ಟಾಕೈತಿ? ಅದ 200 ಆಕೈತಿ. ದ್ವಿಗುಣ ಅಂದ್ರ ಡಬಲ್. ಪ್ರಿನ್ಸಿಪಲ್ 100 ಐತಿ, ಡಬಲ್ ಆತಂದ್ರ 200 ಆತ. ಹಾಗಿದ್ರ ಪ್ರಿನ್ಸಿಪಲ್ 100 ಇದ್ದದ 200 ಆತಂದ್ರ 100 ರೂಪಾಯಿ ಹೆಚ್ಚಾಯ್ತ. 100 ರೂಪಾಯಿ ಹೆಚ್ಚಾಗಿದ್ದೇನದ? ಬಡ್ಡಿ. ಹಾಗಿದ್ರೆ ಎಷ್ಟಾಯ್ತು? 100 ರೂಪಾಯಿ ಎಸ್ ಐ. ಓಕೆ, ನಮ್ಮ ಟೈಮ್ ಎಷ್ಟೈತಿ ಇಲ್ಲಿ? 8 ವರ್ಷ ಐತಿ. 8 ವರ್ಷ ಬರ್ಕೊಡ್ರಿ. ಇನ್ನ ಪರ್ಸೆಂಟೇಜ್ ಗೊತ್ತಿಲ್ಲ, ಎಕ್ಸ್ ಕ್ವಶನ್ ಮಾರ್ಕ್. ಈ ಫಾರ್ಮುಲಾ ನಿಮ್ಗೆ ಗೊತ್ತೈತಿ, ಪಿ ಟಿ ಆರ್ ಡಿವೈಡೆಡ್ ಬೈ 100. ರೇಟ್ ಕ್ಯಾತಂದ್ರ ರೇಟ್ ಕಾಟಾಕ್ರಿ, ಬಿಟ್ಬಿಡ್ರಿ. ಟೈಮ್ ಐತಲ್ಲ, ಟೈಮ್ ಕೇಳ್ಬೇಕು. ಟೈಮ್ ಎಷ್ಟೈತಿ? 8 ವರ್ಷ. ಇವ್ ಎರಡು ಕೇಳ ಬರ್ಬೇಕು. 8 ಇಂಟು ಪ್ರಿನ್ಸಿಪಲ್ 100 ಐತಿ, ಮ್ಯಾಗ 100 ಇಂಟು ಎಸ್ ಐ ಎಷ್ಟೈತಿ? ಅದು 100 ಐತಿ. 0 0 ಕ್ಯಾನ್ಸಲ್. 8 ಒಂದ್ಲೆ 8, 8 ಒಂದ್ಲೆ 8, 2 ಉಳಿತು. 8 2 16, 4 ಉಳಿತು. ಪಾಯಿಂಟ್ ಇಟ್ಕೋ, 4 ಮುಂದೆ 0, 8 4 8 5 40. ಸರಿ ಉತ್ತರ ಏನಾಗ್ತದ್ರ? 12.5% ನಮ್ದ ಸರಿ ಉತ್ತರ ಆಗ್ತದ. 12.5%. ಆಪ್ಷನ್ ನಂಬರ್ ಎ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಯತಾಕಾರದ ಮೈದಾನದ ವಿಸ್ತೀರ್ಣ 12,500 ಮೀಟರ್ ಸ್ಕ್ವೇರ್. ಮೀಟರ್ 2 ಅಲ್ಲಿದ, ಏನಿದೆ? ಮೀಟರ್ ಸ್ಕ್ವೇರ್. ಮೀಟರ್ ಸ್ಕ್ವೇರ್. ಅದರ ಉದ್ದ 125 ಮೀಟರ್ ಆದರೆ ಅದರ ಪರಿಧಿ ಎಷ್ಟು ಅಂತ ಕೇಳ್ತಾರೆ. ಈಗ ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ 12,500 ಮೀಟರ್ ಸ್ಕ್ವೇರ್ ಐತಿ. ಅದರ ಉದ್ದ 125 ಕೊಟ್ಟಾರ. ಅದರ ಪರಿಧಿ ಕೇಳಕತ್ತಾರ. ಈಗ ನೋಡ್ರಿ, ಆಯತಾಕಾರ ಯಾವ ರೀತಿ ಇರ್ತೈತಿ? ಇದೊಂದು ಆಯತ. ಓಕೆ, ನಮ್ಗೇನ್ ಕೊಟ್ಟಾರ ಅವ್ರ? ಅದರ ವಿಸ್ತೀರ್ಣ ಕೊಟ್ಟಾರ. ವಿಸ್ತೀರ್ಣ, ಇದನ್ನ ವಿಸ್ತೀರ್ಣ ಕೊಟ್ಟಾರ ನಮ್ಗ. ವಿಸ್ತೀರ್ಣ ಎಷ್ಟೈತೆ ಅಂತ? 12,500 ಮೀಟರ್ ಸ್ಕ್ವೇರ್. ಓಕೆ, ನಮ್ ಉದ್ದ ಕೊಟ್ಟಾರ ಅವ್ರ. ಉದ್ದ ಏನ್ ಕೊಟ್ಟಾರ? 125 ಉದ್ದ ಐತಿ ಅಂತ ಕೊಟ್ಟಾರ. ಎಷ್ಟು ಕೊಟ್ಟಾರ? 125 ಮೀಟರ್ ಉದ್ದ. ಈಗ 125 ಮೀಟರ್ ಉದ್ದ ಐತ್ರ, ಈಗ ನಮ್ದು ಏನೈತಿ ಫಾರ್ಮುಲಾ? ವಿಸ್ತೀರ್ಣ ಕಂಡುಹಿಡಿಯುವಂತ ಫಾರ್ಮುಲಾ ಏನೈತಿ? ಎಲ್ ಇಂಟು ಬಿ. ಆಯತದ ವಿಸ್ತೀರ್ಣ ಕಂಡುಹಿಡಿಯುವಂತ ಫಾರ್ಮುಲಾ ಏನೈತಿ? ಎಲ್ ಇಂಟು ಬಿ ಐತಿ. ಹಿಂಗಿದ್ದಾಗ ಇಲ್ಲಿ ನೋಡ್ರಿ, ಈಗ ಉದ್ದ ಕೊಟ್ಟಾರ, ಈಗ ಲೆಂತ್ ಕೊಟ್ಟಾರ, ಬ್ರೆಡ್ತ್ ಬೇಕಾಯ್ತು ನಮಗ. ಬ್ರೆಡ್ತ್ ಅನ್ನ ಇಂಟು ಮಾಡಿದಾಗ ಏನು ಬರ್ತೈತಿ ನಮಗ? 12,500 ಬರ್ತೈತಿ. ಹಾಗಿದ್ರ 125 ಉದ್ದ ಐತಿ, ಇದಕ್ಕೆ ನಾವ್ ಏನ್ ಇಂಟು ಮಾಡಿದಾಗ 12,500 ಬರ್ತೈತಿ ಅಂತ ನೋಡ್ಬೇಕು ನಾವು.
ಇದಕ್ಕೆ ಏನ್ ಇಂಟು ಮಾಡ್ಬೇಕು ಈಗ ಈ ಆಪ್ಷನ್ ದಾಗ ನೋಡ್ರಿ 100 ಇಂಟು ಆಪ್ಷನ್ ದಾಗಲ್ಲ ಯಾವ್ದು ಇಂಟು ಮಾಡಿದಾಗ 12,500 ಬರುತ್ತೆ ನೋಡ್ಬೇಕು ನಾವು ಯಾವ್ದು ಇಂಟು ಮಾಡಿದಾಗ ಬರ್ತೈತಿ ಇದಕ್ಕೆ ಇಂಟು 100 ಮಾಡಿದಾಗ 12,500 ಬರ್ತೈತಿ. ಹಾಗಿದ್ರೆ ನಮ್ದು ವಿಡ್ತ್ ಎಷ್ಟಾಯ್ತು ವಿಡ್ತ್ 100 ಆಯ್ತು 100 ಮೀಟರ್ ವಿಡ್ತ್ ಆಯ್ತು. ನಮ್ಗೆ ಏನ್ ಕೇಳ್ತಾರ ಈಗ ಅವ್ರ ಸುತ್ತ ಅಳತೆ ಕೇಳ್ತಾರ. ಸುತ್ತ ಅಳತೆ ಕೇಳ್ತಾರ ಇಲ್ಲಿ 125 ಇದ್ರ ಇಲ್ಲಿಯೂ ಕೂಡ 125 ಇರ್ತೈತಿ ಯಾಕಂದ್ರೆ ಎರಡು ಸೇಮ್ ಅದಾವ. ಇಲ್ಲಿ 100 ಐತಂದ್ರ ಇಲ್ಲಿ ಕೂಡ 100 ಮೀಟರ್ ಇರ್ತೈತಿ ಯಾಕೆ ಹೇಳ್ರಿ ಇದು ಎರಡು ಸೇಮ್ ಅದಾವ. ಸುತ್ತ ಅಳತೆ ಬೇಕಂದ್ರ 125 ಪ್ಲಸ್ 125 ಎಷ್ಟಾಯ್ತ 250 250 ಪ್ಲಸ್ 100 ಪ್ಲಸ್ 100 ಎಷ್ಟಾಯ್ತು ಇವು 200 225 ಎಷ್ಟಾಯ್ತು 125 125 ಎಷ್ಟಾಯ್ತು 250 ಇದು 200 ಇದ್ರ ಟೋಟಲ್ 450 ನಮ್ದು ಏನಾಕತ್ತಿದ ಸುತ್ತಳತೆ ಆಕೈತಿ. ಆಪ್ಷನ್ ನಂಬರ್ ಎ ಸರಿ ಉತ್ತರ ಆಗ್ತೈತಿ. ಓಕೆ 450 ಮೀಟರ್ ಸುತ್ತಳತೆ. ಪರಿಧಿ ಅಂದ್ರೆ ಏನ ಸುತ್ತಳತೆ. ಓಕೆ ಇದು ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರ ಈ ನೋಡ್ರಿ ಫಾರ್ಮುಲಾ ಏನೈತಿ ಎಲ್ ಇಂಟು ಬಿ ಈಕ್ವಲ್ ಟು ಎಷ್ಟದ 12,500 ಐತಿ. ಓಕೆ ನಮ್ಗೆ ಎಲ್ ಕೊಟ್ಟಾರ ಈಗ 125 ಇವೆಲ್ ಕೊಟ್ಟಾರ ಇಂಟು ಬಿ ನಮ್ಗೆ ಗೊತ್ತಿಲ್ಲ ಬಿ ಹಂಗ ಬರ್ಕೋರಿ ಈಕ್ವಲ್ ಟು 12,500. ನಮಗ್ ಬಿ ಬೇಕಾಯ್ತ ಬಿ ಇಲ್ಲೇ ಇರ್ಲಿ ಇದನ್ನ ಎಲ್ ಅನ್ನ ಕಡೆ ಕಳಿಸಿರಿ ಅಂದ್ರೆ ಬಿ ಈಕ್ವಲ್ ಟು 12,500 ಡಿವೈಡೆಡ್ ಬೈ 125. ಓಕೆ 125 ಒಂದೇ 125 125 ಒಂದೇ 125 ಇವೆರಡು ಜೀರೋ ಯಾಜ್ ಇಟ್ಟಿದ್ ಇದೇನಾಗ್ತದ 100 ಅನ್ನೋದ ಬ್ರೆಡ್ ಬ್ರೆಡ್ ನೋಡ್ಸಿ ಇಲ್ಲದ ನೋಡು ಬ್ರೆಡ್. ಓಕೆ ಈ ರೀತಿ ಮಾಡ್ರಿ. ಆಪ್ಷನ್ ಯಾವ್ದು ಆಗ್ತದ ಈ ಆಪ್ಷನ್ ಸರಿ ಉತ್ತರ ಆಗ್ತದ. ಓಕೆ ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ ಒಂದು ಸಂಖ್ಯೆಯನ್ನು ಅದರ ಎರಡರಷ್ಟಿಗೆ ಸೇರಿಸಿದಾಗ 333 ಬರುತ್ತದೆ. ಆ ಸಂಖ್ಯೆ ಕಂಡುಹಿಡಿರಿ ಅಂತ ಕ್ವಶನ್ ಕೇಳ್ತಾರೆ. ಈಗ ಒಂದ್ ಸಂಖ್ಯೆ ಐತಂತ ಒಂದ್ ಸಂಖ್ಯೆಕ ಆ ಸಂಖ್ಯೆದಷ್ಟ ಎರಡರಷ್ಟು ಸೇರಿಸಿದಾಗ 333 ಆಗತ್ತಂತ. ಹಾಗಿದ್ರೆ ಆ ಸಂಖ್ಯೆ ಯಾವ್ದಂತ ಕೇಳ್ತಾರೆ. ಇಲ್ಲಿ ಆಪ್ಷನ್ ನೋಡ್ರಿ 11 ಕೈದ್ರೆ ಎರಡರಷ್ಟು ಕೂಡಿಸ್ಬೇಕ. ಎರಡರಷ್ಟು ಅಂದ್ರೆ 11 ಇಂಟು 11 ಅಂದ್ರೆ 11 ಇಂಟು 2 ಅಂದ್ರೆ 22 ಸೇರಿಸ್ಬೇಕ ಅಂದ್ರೆ ಎಷ್ಟಾಗತ್ತಿದ 33 ಆಗೈತಿ. ಇದು ಆಪ್ಷನ್ ಆಗಿಲ್ಲ ರಾಂಗ್. ಇದು 30ಕ ಮತ್ 60 ಸೇರ್ಸ್ಬೇಕು. ಯಾಕೆ 60 ಸೇರ್ಸ್ಬೇಕು ಅದ್ರ ಎರಡರಷ್ಟ 30 ಐತಂದ್ರ ಇದ್ರ ಎರಡರಷ್ಟು ಅಂದ್ರೆ ಎಷ್ಟ ಇಂಟು 2 ಮಾಡ್ರಿ 60. ಈ 30ಕ 60 ಸೇರ್ಸಿ ಎಷ್ಟಾಗತಿ 90 ಆಕೈತಿ. ಇದು ಆಪ್ಷನ್ ಆಗಿಲ್ಲ ಹೋಯ್ತು. ಇದು 300ಕ ಮತ್ತ 300 ಸೇರ್ಸಿ ಎಷ್ಟಾಗತಿ 900 ಆಕೈತಿ. ಇದು ಆಪ್ಷನ್ ಹೋಯ್ತು ಯಾಕೆ ಇಲ್ಲ 33 ಐತಿ. ಇದ್ರ ಆಪ್ಷನ್ ಯಾವ್ದಾಕೈತಿ ಬಿ ಆಪ್ಷನ್ ಸರಿ ಆಕೈತಿ. ನೋಡ್ರಿ ಈಗ 111 ಐತಿ. ಇನ್ನು ಇದ್ರ ಎರಡರಷ್ಟು ಸೇರ್ಸ್ಬೇಕು. ಎರಡರಷ್ಟು ಅಂದ್ರೆ ಏನ ಮತ್ 111 ಒಂದು 111 ಒಂದು ಇವ್ ಮೂರು ಸೇರಿಸಿದಾಗ ಎಷ್ಟಾಕೈತಿ ಪ್ಲಸ್ ಮಾಡ್ರ 333 ಆಕೈತಿ. ಆಪ್ಷನ್ ನಂಬರ್ ಬಿ ಅನ್ನೋದು ನಮ್ದು ಸರಿ ಉತ್ತರ ಆಗ್ತದ. ಓಕೆ ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ 15 kg ಟೊಮೆಟೊದ ಬೆಲೆ ₹382.50 ಆದ್ರೆ 8 kg ಟೊಮೆಟೊ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಇದು ಈಜಿ ಐತಿ ನೋಡಿ ಯೂನಿಟರಿ ಮೆಥಡ್. 15 kg ಟೊಮೆಟೊ ಬೆಲೆ 382.50 ಆದ್ರೆ 8 kg ಟೊಮೆಟೊ ಬೆಲೆ ನಮಗ್ ಗೊತ್ತಿಲ್ಲ ಎಕ್ಸ್ ಇಟ್ಕೊಡ್ರಿ ಕ್ರಾಸ್ ಮಲ್ಟಿಪ್ಲಿಕೇಶನ್. 15 ಎಲ್ಲಿ ಬರ್ತದ ಎಕ್ಸ್ ಅಪೋಸಿಟ್ ಇರುವಂತ ಸಂಖ್ಯೆ ಕೆಳಗೆ ಬರ್ತದ ಮ್ಯಾಗ 382.50 ಇಂಟು 8. ಇಲ್ಲಿದು 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿದ್ರ ಇಲ್ಲಿ 2 ಜೀರೋ ಕೊಟ್ಬಿಡ್ರಿ ಮುಗೀತು. ಹಿಂಗ್ ಕೊಡಕ್ಕಾಗಲ್ಲ ಅಂದ್ರ ಇಂಟು ಇಟ್ಕೊಡ್ರಿ 1 ಬರ್ರಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇದ್ರೆ 2 ಜೀರೋ ಕೊಟ್ಬಿಡ್ರಿ ಅದೇನಾಗ್ತದ ಈ ಪಾಯಿಂಟ್ ಹೋಗ್ಬಿಡ್ತದೆ. ಓಕೆ ನೋಡ್ರಿ ಕಟ್ತಾ ಬಿಡ್ರಿ ಈಗ 0 0 ಕ್ಯಾನ್ಸಲ್. ಓಕೆ 5 3 15 5 7 35 ಎಷ್ಟು ಉಳಿತ 3 ಉಳಿತ. 5 6 30 ಎಷ್ಟು ಉಳಿತು 2 ಉಳಿತ. 5 5 25 ಇಷ್ಟ ಆಯ್ತು. ನೆಕ್ಸ್ಟ್ 3 1 3 3 2 6 1 ಉಳಿತ. 3 5 15 1 ಉಳಿತ. 3 5 15 2 ಇಂಟು ಮಾಡ್ರಿ ಈಗ 255 ಇಂಟು 8 ಮಾಡಿದ್ರ 8 5 40 8 5 40 ಪ್ಲಸ್ 44 8 2 16 ಪ್ಲಸ್ 4 ಅಂದ್ರೆ 200 2 16 4 ಅಂದ್ರೆ
8 2 16 ಪ್ಲಸ್ 4 ಅಂದ್ರೆ 25. 2040. 2040 ಆಗಲ್ಲ ನೋಡ್ರಿ, ಇನ್ನೊಂದ್ಸತಿ ಎಲ್ಲಿ ಮಿಸ್ಟೇಕ್ ಅದ ನೋಡ್ರಿ. ಸಾರಿ, ಇಲ್ಲಿ ನೋಡ್ರಿ, ಇಲ್ಲಿ ಜೀರೋ ಉಳಿದೈತೆ ನೋಡ್ರಿ. ಈಗ 5 2 10, 5 5 25, 5 1 5. ನೆಕ್ಸ್ಟ್ 2 1 2, 2 4 8. 51 4 ಎಷ್ಟು? 200. 4 ನಮ್ದು ಸರಿ ಉತ್ತರ ಆಗ್ತದೆ. ನೋಡ್ರಿ, ಗಣಿತೊಳಗ ಜಸ್ಟ್ ಒಂದ್ ಸ್ವಲ್ಪ ಕಡ್ತಾಡಿ ಬಿಟ್ಟಿದ್ರೆ ಆನ್ಸರ್ ಅಜಗಜಾಂತರ ಫರ್ಕ್ ಬಂದ್ಬಿಡ್ತೈತಿ. ಮಿಸ್ಟೇಕ್, ಒಂದ್ ಸಣ್ಣ ಮಿಸ್ಟೇಕ್ ಆಗಿಲ್ಲ. ಏನಾದ್ರು ನೀವು ಸ್ಟಾರ್ಟಿಂಗ್ ಬಿಡಿಸ್ಬೇಕಾದ್ರೆ ಒಂದ್ ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಈಗೆಲ್ಲ ಏಕೆಲ್ಲ ಮಿಸ್ಟೇಕ್ ಅನ್ನ. ಎಕ್ಸಾಂಪಲ್, ಈಗ ನಾವು ಕನ್ನಡ ಏನ್ ಬರೀತಿ, ಈ ಕನ್ನಡ ಅಂತ ಬರೀ ನೀವು ಕನ್ನಡ, ಇದೇನಿದೆ ಕನ್ನಡ ಅಂತ ಬರೀತಿ ನಾನು. ನಾವು ಅರ್ಥ ಮಾಡ್ಕೋತೀವಿ ಇಲ್ಲಿ ನತೋತ್ ಬರಬೇಕಾಗಿತ್ತು ಅಂತ, ಕನ್ನಡ ಅಂತ ನಾವು ಅರ್ಥ ಮಾಡ್ಕೋತೀವಿ. ಬಟ್ ಏನಾದ್ರು ಇಲ್ಲಿ ನಾವು 3 ಬರಿ ಬದ್ಲಿ 2 ಬರ್ದ್ಬಿಟ್ಟು ಅಂದ್ರೆ ಅಲ್ಲಕ್ಕೆಲ್ಲ ಹರಡ್ಕೋತೈತಿ. ಆ ಹಳ್ಳ ಜೊತೆ ನಾವೇ ಹೋಗ್ತಿದ್ರು. ಓಕೆ, ನೆಕ್ಸ್ಟ್ ಕ್ವಶನ್. ಆಪ್ಷನ್ ಏನಾಗ್ತದ? ಸಿ ಆಪ್ಷನ್ ಸರಿ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಸಂಖ್ಯೆಯ 20% ಈಕ್ವಲ್ ಟು 40 ಆದ್ರೆ ಆ ಸಂಖ್ಯೆ ಎಷ್ಟು ಅಂತ ಕ್ವಶನ್. ಒಂದು ಸಂಖ್ಯೆಯ 20% 40 ಆದ್ರೆ ಆ ಸಂಖ್ಯೆ ಎಷ್ಟು ಅಂತ ಕೇಳ್ತಾರ ಅಂತಂದ್ರೆ, ನೋಡ್ರಿ, ಈಗ ಒಂದು ಸಂಖ್ಯೆ ಅಂದ್ರೆ ಏನ್ ಮಾಡ್ರಿ ನೀವು, ಎಕ್ಸ್ ಇಂಟು 20% ಅಂದ್ರೆ ಡಿವೈಡೆಡ್ ಬೈ 100 ಈಕ್ವಲ್ ಟು ಎಷ್ಟಾಗತ್ತದ? 40 ಆಗುತ್ತೆ. ಎಕ್ಸ್ ಇಂಟು 20 ಡಿವೈಡೆಡ್ ಬೈ 100 ಈಕ್ವಲ್ ಟು 40. ಅಂದ್ರೆ ಒಂದು ಸಂಖ್ಯೆ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಇಂಟು 20 ಡಿವೈಡೆಡ್ ಬೈ 100 ಈಕ್ವಲ್ ಟು 40 ಆಗತೈತಿ. ಹಾಗಿದ್ರ 0 0 ಕ್ಯಾನ್ಸಲ್, 2 1 2 5. ಎಕ್ಸ್ ಬೇಕಾಯ್ತಂದ್ರ ಎಕ್ಸ್ ಇಲ್ಲೇ ಇರ್ಲಿ, ಇವನ್ನೆಲ್ಲ ಆ ಕಡೆ ಕಳಿಸ್ರಿ. ಇದು ಕೆಳಗೆ ಹೋಗ್ತೈತಿ, ಇದು ಮ್ಯಾಲ ಬರ್ತೈತಿ. ಅಂದ್ರೆ ಎಕ್ಸ್ ಈಕ್ವಲ್ ಟು ಇದು ಒಂದು ಕೆಳಗೆ ಬರ್ತೈತಿ, ಲೆಕ್ಕಕ್ಕಿಲ್ಲ. 40 ಇಂಟು 5 ಮ್ಯಾಗ ಬರ್ತೈತಿ. 45 ಎಷ್ಟು? 200. ಇದು ನಮ್ದ ಸರಿ ಉತ್ತರ ಆಕೈತಿ. ಆಪ್ಷನ್ ನಂಬರ್ C3. ಓಕೆ, ಕ್ವಶನ್ಸ್ ಈಜಿ ಇರ್ತಾವ, ಲಕ್ಷ ಕೊಟ್ಟು ನೋಡ್ಕೊಂಡ ಮಾಡ್ಬೇಕು. ಮೊದಲ ಕ್ವಶನ್ ಅರ್ಥ ಮಾಡ್ಕೊಳಕ್ ಕಲ್ಕೋಬೇಕು. ಇಲ್ಲಿ ನೋಡ್ರಿ, ಒಬ್ಬ ಮನುಷ್ಯ ಮತ್ತು ಅವನ ಮಗ ಒಟ್ಟಾಗಿ ಒಂದು ಕೆಲಸವನ್ನು 8 ದಿನಗಳಲ್ಲಿ ಮಾಡಬಲ್ಲರು. ಮನುಷ್ಯನು ಮಾತ್ರ ಅದೇ ಕೆಲಸವನ್ನು 12 ದಿನಗಳಲ್ಲಿ ಮಾಡಬಲ್ಲನಾದರೆ ಮಗನು ಮಾತ್ರ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು ಅಂತ ಕ್ವಶನ್ ಕೇಳ. ಈ ರೀತಿ ಕ್ವಶನ್ ಇದ್ದಾಗ ಎ ಒಂದು ಕೆಲಸವನ್ನು 6 ದಿನಗಳಲ್ಲಿ, ಬಿ ಅದೇ ಕೆಲಸವನ್ನು 12 ದಿನಗಳಲ್ಲಿ, ಈ ರೀತಿ ನಾವು ಕ್ವಶನ್ಸ್ ಅಂತ ಕೇಳಿರ್ತೀವಿ. ಅದೇ ರೀತಿ ನಿಮ್ ಕನ್ಫ್ಯೂಷನ್ ಮಾಡಕ ಏನ್ ಮಾಡ್ಯಾರು, ಒಬ್ಬ ಮನುಷ್ಯ ಮತ್ತು ಅವನ ಮಗ ಅಂತ ಹೇಳ್ಯಾರ. ಇದು ಫಾರ್ಮಲ್ ನಿಮ್ಗೆ ಗೊತ್ತೈತಿ, ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂತ. ಈಗ ಯಾವಾಗಿದ ಎ ಒಂದು ಕೆಲಸವನ್ನು 5 ದಿನದಾಗ ಮಾಡಿದಾಗ, ಬಿ ಅದೇ ಕೆಲಸವನ್ನು 12 ದಿನದಾಗ ಮಾಡಿದಾಗ ಅವ್ರಿಬ್ಬರು ಸೇರಿ ಮಾಡುವಾಗ ಏನ್ ಮಾಡ್ಬೇಕಿದ್ನ ಈ ರೀತಿ ಮಾಡ್ಬೇಕು. ಒಂದ್ ವೇಳೆ ಈಗ ಮನುಷ್ಯ ಮತ್ತು ಅವನ ಮಗ ಅಂದ್ರೆ ಏನ್ ಮಾಡ್ಕೊಟ್ ನೀವ, ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟಿಂದ ಮಾಡಕತ್ತಾರ? 8 ದಿನದಾಗ. ಇದ್ರಾಗ ಮನುಷ್ಯ ಒಬ್ಬ ಅಂದ್ರೆ ಎ ತಿಳ್ಕೊರಿ, ಎ ಈಕ್ವಲ್ ಟು ಎಷ್ಟಿಂದ ಮಾಡಕತ್ತಾನವ? 12 ದಿನದಾಗ. ಇನ್ನ ಬಿ ಎಷ್ಟಿಂದ ಮಾಡ್ತಾನ ನಮ್ಗೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಈ ರೀತಿದಾಗ ನಾವ್ ಏನ್ ಮಾಡ್ಬೇಕಂದ್ರ, ಈಗ 8 ಇಂಟು 12 ಮ್ಯಾಗ ಬರ್ಕೊಡ್ರಿ. ಈಗ ಇಬ್ಬರು ಮಾಡಿದ್ ಕೊಟ್ಟ ನಮ್ಗ, ಅವ್ರು ಇಬ್ಬರು ಮಾಡಿದ್ನ ಬರ್ಕೊಳ್ಳಿ. ಒಬ್ಬ ಮಾಡಿದ್ ಇಲ್ಲೈತಿ. ಹಾಗಿದ್ರ ಇನ್ನೊಬ್ಬಂದ್ ಕೇಳತ್ತಾರ ಅಂತಂದ್ರ ಇವ್ ಎರಡದ್ರ ಡಿಫ್ರೆನ್ಸ್ ತಗೋಬೇಕು. ಡಿಫ್ರೆನ್ಸ್ 12ರಾಗ 8 ಎಷ್ಟು ಉಳಿತೈತಿ? 4 ಉಳಿತೈತಿ. 4 1 4, 4 2 8, 12 ಎಷ್ಟು? 24 ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. ಆಪ್ಷನ್ ನಂಬರ್ B2. ಓಕೆ, ಒಂದ್ ವೇಳೆ ಈಗ ಇದನ್ನ ನೋಡ್ರಿ, ಈಗ ಎ ಒಂದ್ ಕೆಲಸ 12 ದಿನ ಮಾಡತ್ತ, ಬಿ ಅದೇ ಕೆಲಸ 24 ದಿನ ಮಾಡತ್ತ. ಹಾಗಿದ್ರೆ ಅವ್ರು ಇಬ್ಬರು ಸೇರಿ 2 ದಿನ ಮಾಡ್ತಾರ ಅಂತ ನಾವು ಕಂಡುಹಿಡಿಬೇಕು. ಈಗ ಎ ಪ್ಲಸ್ ಬಿ ಎಷ್ಟು ದಿನ ಮಾಡ್ತಾರ ನಮ್ಗೆ ಗೊತ್ತಿಲ್ಲ, ಕಂಡುಹಿಡಿಬೇಕು. ಹಂಗಿದ್ದಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ನಾವು ಹೆಂಗ್ ಅಪ್ಲೈ ಮಾಡ್ಬೇಕಂದ್ರ 12 ಇಂಟು 24 ಡಿವೈಡೆಡ್ ಬೈ 2 ಪ್ಲಸ್ ಮಾಡ್ರಿ 24 12 36 ಆಗ್ತದೆ. 12 1 12 3 36, 3 1 3 8 24. ಎಷ್ಟು ಬಂತು ನಮ್ಗೆ ಇಲ್ಲಿ? 8 ಬಂತ. ಈ 8 ಬಂತು ನೋಡ್ರಿ, ಅವ್ರಿಬ್ಬರು ಸೇರಿ ಮಾಡುವಂತದ ಬಂತು ನೋಡ್ರಿ 8. ಓಕೆ, ನೆಕ್ಸ್ಟ್ ಕ್ವಶನ್ ಏನದ? ನೆಕ್ಸ್ಟ್ ಕ್ವಶನ್
ಒಬ್ಬ ಸೈಕ್ಲಿಸ್ಟ್ 1 ಗಂಟೆಯಲ್ಲಿ 12 ಕಿಲೋಮೀಟರ್ ಕ್ರಮಿಸುತ್ತಾನೆ. 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೊಂಟಾನವ? 12 ಕಿಲೋಮೀಟರ್ ಹೊಂಟಾನೆ. ಅವನ ವೇಗ ನಿಮಿಷಕ್ಕೆ ಮೀಟರ್ಗಳಲ್ಲಿ ಎಷ್ಟು ಅಂತ ಕೇಳ್ತಾರೆ, ಮೀಟರ್ಗಳಲ್ಲಿ ಕೇಳ್ತಾರೆ. ಈಗ 1 ಗಂಟೆಗೆ ಅವ 12 ಕಿಲೋಮೀಟರ್ ಹೊಂಟಾನಂತ. ಇದ ಗಂಟೆ ಒಳಗೈತಿ, ಇದ ಕಿಲೋಮೀಟರ್ ಒಳಗೈತಿ. ಅವ್ರ ನಿಮಿಷ ಒಳಗೆ ಕೇಳ್ತಾರಂತಂದ್ರ 60 ನಿಮಿಷಕ್ಕೆ ಎಷ್ಟು ಮೀಟರ್ ಹೊಂಟ ನೋಡ್ಬೇಕು ಅವ್. ನಿಮಿಷ ತಂದ್ರ ಮೀಟರ್ ತಗೋಬೇಕಲ್ಲಿ, ಗಂಟೆ ತಂದ್ರ ಕಿಲೋಮೀಟರ್ ತಗೋಬೇಕ. 60 ನಿಮಿಷಕ್ಕೆ ಎಷ್ಟು ಮೀಟರ್ ಹೊಂಟಾನವ? 12 ಕಿಲೋಮೀಟರ್ ಅಂದ್ರ ಎಷ್ಟು ಮೀಟರ್? 12,000 ಮೀಟರ್. ಓಕೆ, 60 ನಿಮಿಷಕ್ಕೆ 12,000 ಮೀಟರ್ ಹೊಂಟಾನಂತಂದ್ರ ನಮ್ಗೆ ಏನ್ ಕೇಳ್ತಾರ ಅವ್ರ? 1 ನಿಮಿಷಕ್ಕೆ ಕೇಳ್ತಾರ. 1 ನಿಮಿಷಕ್ಕೆ ಎಷ್ಟು ನಮ್ಗೆ ಗೊತ್ತಿಲ್ಲ, ಎಕ್ಸ್. ಓಕೆ, 60 ಕೆಳಗೆ ಬರ್ತೈತಿ, ಮ್ಯಾಗ 12,000 ಬರ್ತೈತಿ. 0 0 ಕ್ಯಾನ್ಸಲ್. 6 1 6, 6 2 12, ಈ 2 0 ಆಸ್ ಇಟ್ ಇಸ್. 1 ನಿಮಿಷಕ್ಕೆ ಎಷ್ಟು ಮೀಟರ್ ಹೋಗ್ತಾನ? 200 ಮೀಟರ್ ಹೋಗ್ತಾನ. 200 ಮೀಟರ್ ಪರ್ ನಿಮಿಷ. ಸಿ ಆಪ್ಷನ್ ಸರಿ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಚತುರ್ಭುಜದ 4 ಕೋನಗಳು 1:2:3:4 ಅನುಪಾತದಲ್ಲಿದ್ದರೆ ಚಿಕ್ಕ ಕೋನವು ಎಷ್ಟು ಅಂತ ಕೇಳ್ತಾರ. ಅವ್ರ ಅನುಪಾತ ಏನೋ ಕೊಟ್ಟಾರ, ಅದ್ರ ಮೊತ್ತನ ಕೊಟ್ಟಿಲ್ಲ. ಮೊತ್ತ ಇದ್ರೆ ಮಾತ್ರ ನಾವು ಕಂಡು ಹಿಡಿಬಹುದು. ಆದ್ರೆ ನಿಮ್ಗೆ ಗೊತ್ತಿರ್ಬೇಕು ಏನಂತಂದ್ರ, ಒಂದು ಟ್ರಯಾಂಗಲ್ ಇರ್ಲಿ, ಒಂದು ಚೌಕ ಇರ್ಲಿ, ಯಾವ ರೀತಿ ಇರುತ್ತೆ ಅಂದ್ರ, ಈ ಒಂದು ಚೌಕ, ಇದೊಂದು ಚೌಕ ಅನ್ಕೋರಿ, ಇದೊಂದು ಆಯತ. ಚೌಕ ಮತ್ತು ಆಯತದ ಒಳಕೋನಗಳ ಮೊತ್ತ ಎಷ್ಟಾಗಿರ್ತೈತಿ? 360 ಡಿಗ್ರಿ ಆಗಿರುತ್ತೆ. ಆಯತದ ಕೂಡ 360 ಡಿಗ್ರಿ ಆಗಿರ್ತೈತಿ. ಹೆಂಗ್ 360 ಡಿಗ್ರಿ ಅಂತಂದ್ರ, ಇಲ್ಲೊಂದು ರೈಟ್ ಆಂಗಲ್ ಐತಿ, ಇಲ್ಲೊಂದು ರೈಟ್ ಆಂಗಲ್, ಇಲ್ಲೊಂದು ರೈಟ್ ಆಂಗಲ್, ಇಲ್ಲೊಂದು ರೈಟ್ ಆಂಗಲ್. ಲಂಬ ಕೋನಗಳದಾವ, 4 ಲಂಬ ಕೋನಗಳದಾವ. ಒಂದು ಲಂಬ ಕೋನ ಎಷ್ಟು ಡಿಗ್ರಿ ಇರ್ತೈತಿ? 90 ಡಿಗ್ರಿ. 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ ಅಂದ್ರ ಟೋಟಲ್ ಎಷ್ಟು ಆಗ್ತದ? 360 ಡಿಗ್ರಿ. ಇಲ್ಲಿ ಕೂಡ ಲಂಬ ಕೋನಗಳದಾವ, ರೈಟ್ ಆಂಗಲ್. ಇದು ಕೂಡ ಏನಾಕೈತಿ? 360 ಡಿಗ್ರಿ ಆಕೈತಿ. ಒಂದ್ ವೇಳೆ ಅವ್ರ ಈ ರೀತಿ ರೇಷೆ ಕೊಟ್ಟ, 3 ರೇಷೆ ಕೊಟ್ಟ, ಟ್ರಯಾಂಗಲ್ ಏನಂತಂದ್ರ, ಇದು ಟ್ರಯಾಂಗಲ್. ಟ್ರಯಾಂಗಲ್ ಗಳ ಒಳಕೋನಗಳ ಮೊತ್ತ ಎಷ್ಟಾಗಿರ್ತೈತಿ ಅಂದ್ರ 180 ಡಿಗ್ರಿ ಆಗಿರ್ತೈತಿ. ಯಾವ್ದ ಟ್ರಯಾಂಗಲ್ ಇರ್ಲ. ಓಕೆ, ಈಗಿರ್ಲಿ, ನಮಗೇನ್ ಬೇಕಾಯ್ತು ಈಗ? ಆಯತ. ಚತುರ್ಭುಜ ಅಂದ್ರೇನ? ನೆನಪಿರ್ಲಿ, ಚತುರ್ಭುಜ ಅಂತಂದ್ರ 4 ಬದಿಗಳನ್ನ ಹೊಂದಿರುವ ಆಕೃತಿಗೆ ನಾವೇನಂತ ಕರಿತೀವಿ? ಚತುರ್ಭುಜ ಅಂತ ಕರಿತೀವಿ. ಎಕ್ಸಾಂಪಲ್, 4 ಬದಿ, ಇದು ಹೊಂದೈತಿ, ಇದು ಹೊಂದೈತಿ. ಒಂದು ಸ್ಕ್ವೇರ್ ಆಗಿರ್ಬೋದು, ರೆಕ್ಟಾಂಗಲ್ ಆಗಿರ್ಬೋದು, 4 ಬದಿ ಹೊಂದಿತ್ತಂದ್ರ ಅದೇನಾಗ್ತತಿ? ಚತುರ್ಭುಜ ಆಕೈತಿ. ಹಾಗಿದ್ರೆ ಚತುರ್ಭುಜ ಅಂತ ನಾವ್ ಇದನ್ನರಿ ತೋರಿ 4 ಸೈಡ್ ಇದಾವ, 4 ಅನುಪಾತ ಕೊಟ್ಟಾರೀಗ ಅವ್ರು. ಒಳಕೋನಗಳ ಮೊತ್ತ ಎಷ್ಟಾಗೈತಿ? 360 ಐತಿ. 360 ಒಳಕೋನಗಳ ಮೊತ್ತ ಐತಿ. ಹಿಂಗಿದ್ದಾಗ ಈಗ ಏನ್ ಕೊಟ್ಟಾರ? ನಮ್ಮ ರೇಷು ಕೊಟ್ಟಾರ, 1:2:3:4 ಕೊಟ್ಟಾರ. ಇಲ್ಲಿ ನಮಗ್ ಮೊತ್ತ 360 ಐತಿ ಅಂತಾರ. ಇವನು ಮೊತ್ತ ಮಾಡ್ಕೋಬೇಕು, ನಾವು ಪ್ಲಸ್ ಮಾಡ್ಕೋಬೇಕು. ಇವನು ಇದೆಲ್ಲ ಪ್ಲಸ್ ಮಾಡ್ಕೋಬೇಕು. ಎಷ್ಟಾಕೈತಿ? 4 + 3 7, 7 + 3 10. ಹಾಗಿದ್ರೆ ಈ 10 ಪಾರ್ಟ್ ವ್ಯಾಲ್ಯೂವನ್ನ 360 ಆಗೈತಿ. ನಮ್ಗ ಚಿಕ್ಕ ಕೋನ ಕೇಳ್ತಾರ, ಇದ್ರ ಚಿಕ್ಕ ರೇಷೋ ಯಾವ್ದೈತಿ ನೋಡ್ರಿ, ಇದು 1 ಐತಿ. 1 ಪಾರ್ಟ್ ವ್ಯಾಲ್ಯೂ ಎಷ್ಟು? 10 ಕೆಳಗೆ ಬರ್ತೈತಿ, ಮ್ಯಾಗ 360 ಬರ್ತೈತಿ. ಇದು 1 ಅಂತೂ ಲೆಕ್ಕಕ್ಕೆ ಆಗಂಗಿಲ್ಲ. 0 0 ಕೆನಸಲ್ಲ. ಹಾಗಿದ್ರೆ ಸರಿ ಉತ್ತರ ಏನಾಗ್ತದ? ಚಿಕ್ಕ ಕೋನ 36 ಡಿಗ್ರಿ ಆಗ್ತದ. ಆಪ್ಷನ್ ನಂಬರ್ ಯಾವ್ದಾಗ್ತದ? ಸಿ ಆಪ್ಷನ್ ಸರಿ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇವತ್ತ ಇಷ್ಟ ಸಾಕ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ಇಷ್ಟು ಕ್ವಶನ್ ಸಾಕೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ವಶನ್ಸ್ ತೆಗೆದುಕೊಂಡು ಬರ್ತೇನೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.